ಕೆಟಿ ವೀಕ್ಷಕರಿಗೆ ನಮಸ್ಕಾರಗಳು. ಕೆಜೆಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ 2024 ಹಾಗೂ 2024 ಸಾಲಿನ ಜಮಾಬಂದಿ ಕಾರ್ಯಕ್ರಮ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಕೆಜೆಹಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಲ್ಲಿ 2024 ಹಾಗೂ 2024 ಸಾಲಿನ ಜಮಾಬಂದಿ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಯಲ್ಲಪ್ಪನವರ ಅಧ್ಯಕ್ಷತೆಯಲ್ಲಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಮಾಬಂದಿ ನೋಡೆಲ್ ಅಧಿಕಾರಿ ಹಾಗೂ ಹಿರಿಯ ಸಹಾಯಕ ತೋಟಗಾರಿ ನಿರ್ದೇಶಕರು ಮಾಲೂರು ಶ್ರೀಮತಿ ದಿವ್ಯಾ ಎಆರ್ ಅವರ ಸಮ್ಮುಖದಲ್ಲಿ ಮಂಡನೆ ಮಾಡಲಾಯಿತು. ಉಪಾಧ್ಯಕ್ಷರಾದ ಶ್ರೀಮತಿ ಮಮತಾ ಶಶಿಧರ್, ಹುಣಸೆಕೋಟೆ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಸೊಣ್ಣಪ್ಪ ಗೌಡರು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್, ಕಾರ್ಯದರ್ಶಿ ಶ್ರೀಮತಿ ಎಂ ಸವಿತಾ, ಕೆಜೆಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಎಲ್ಲ ಸದಸ್ಯರು, ಸಿಬ್ಬಂದಿ ವರ್ಗ, ಸಂಘ ಸಂಸ್ಥೆಯವರು, ಅಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. 50 ಫೈನಾನ್ಸ್ ಒಂದು ಬಿಟ್ಟರೆ ಏನು ಕೊಟ್ಟಿಲ್ಲ ನಮ್ಮ ಪಂಚಾಯತಿಗೆ. ಸುಮ್ಮನೆ ನಮಗೆ ದುಡ್ಡು ಕುಣಿಸೋದಕ್ಕೆ ಏನೋ ಬರ್ತದೆ, ಪಂಚಾಯತಿಗೆ ಏನೋ ಬರ್ತದೆ. ಅಷ್ಟೊಂದು ಹದ್ದುಗಟ್ಟೋಗಿದೆ ನಮ್ಮ ಹಳ್ಳಿಗಳು. ಆ ಸಿಲಿಂಡರ್ಗಳು ತೆಗೆಯೋದಕ್ಕಾಗೋದಿಲ್ಲ. ಆ ಊರುಗಳಲ್ಲಿ ನೋಡಿದರೆ ನಮ್ಮನ್ನು ಹೋಗಿದ ತಕ್ಷಣ ಒಳ್ಳೆ ನಂಬರ್ಸಪ್ಪ ನೀವು ಅಂತ ನಮ್ಮನ್ನ ಇದು ಮಾಡ್ತಾರೆ, ಪ್ರೊಸೆಸ್ ಮಾಡ್ತಾರೆ. ದೇವರು ಇವರು ಜನ ಎಲ್ಲ ಕೊಟ್ಬಿಟ್ಟಿದ್ರಿ ಪಂಚಾಯತಿಗೆ. ಏನು ಕೊಟ್ಬಿಟ್ಟಿದ್ರೆ ಎಲ್ಲ ಪಂಚಾಯತಿಗೆ? ಯಾವ ಗೌರ್ಮೆಂಟ್ ಕೊಟ್ಟಿದ್ದಾರೆ? ನರೇಗಾ ಬರ್ತದೆ, ಅದು ಕೂಡ ನಿಲ್ಸಾಕಿದ್ದಾರೆ. ಸ್ಕೀಮ್ಗಳು ಬಂದವೆ ಅಂತ ಸ್ಕೀಮ್ ಇಲ್ಲ ಸರ್. ಏನು ಸರ್ ಸ್ಕೀಮ್ ಇದೆ? ನಮ್ಮಲ್ಲಿ ನಮ್ಮ MLA ನಮ್ಮವರಲ್ಲ, ಇನ್ನೊಂದು ನಮ್ಮವರಲ್ಲ. ನಮ್ಗೆ ಯಾರು ಸರ್? ನಮಸ್ಕಾರ. ನನ್ನ ಹೆಸರು SR ಯಲ್ಲಪ್ಪ ಅಂತ, ಕೆಜೆಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಏನು ಇವತ್ತಿನ ದಿನ 2023-24 ಸಾಲಿನ ಜಮಾಬಂದಿ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಸಾರ್ವಜನಿಕರು ನಡೆಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಪಂಚಾಯತಿ ಸರ್? ಕೆಜೆಹಳ್ಳಿ ಗ್ರಾಮ ಪಂಚಾಯತಿ, ಟೇಕಲ್ ಹೋಬಳಿ ಕೆಜೆಹಳ್ಳಿ ಗ್ರಾಮ ಪಂಚಾಯತಿ. ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಆಗಿದೆ ಅಂತಂದರೆ ಅದು ನರೇಗಾ ಕಾಮಗಾರಿಗಳು ಅತಿ ಹೆಚ್ಚಿನ ಅಭಿವೃದ್ಧಿ ಮಾಡಿದ್ದೀವಿ. ಹಾಗೆಯೇ 15ನೇ ಹಣಕಾಸು ಯೋಜನೆಯಲ್ಲಿ ಸಣ್ಣ ಪುಟ್ಟ ಕಾಮಗಾರಿಗಳನ್ನು ಮಾಡ್ಕೊಂಡು ಹೋಗಿದ್ದೀವಿ. ಇನ್ನು ಉಳಿದಿದ್ದಂಥದ್ದನ್ನು ಮೇಂಟೆನೆನ್ಸ್ಗೆ ಇಟ್ಟಿದ್ದೀವಿ. ಮೇಂಟೆನೆನ್ಸ್ ಮಾಡ್ಕೊತ ಬಂದಿದ್ದೀವಿ. ಯಾಕೆಂತಂದರೆ ಮೂಲಭೂತ ಸೌಲಭ್ಯಗಳು ಕೊಡಬೇಕಾಗಿರೋದ್ರಿಂದ ನೀರಾಗ್ಬೋದು, ಬೆಳಕಾಗ್ಬೋದು, ಅಥವಾ ಮೋಟ್ರ್ ದುರಸ್ತಿ ಆಗ್ಬೋದು, ಎಲ್ಲನೂ 15ನೇ ಹಣಕಾಸಿನಲ್ಲೇ ಬಳಕೆ ಮಾಡ್ಕೊಂಡಿರೋದ್ರಿಂದ ಬೇರೆ ಕಾಮಗಾರಿಗಳಿಗೆ ಅದರಲ್ಲಿ ಮೀಸಲಿಡ್ತಕ್ಕಂಥ ಹಣ ಅಷ್ಟೊಂದು ಲಭ್ಯ ಇಲ್ಲದೆ ಇರೋದ್ರಿಂದ ಸಣ್ಣ ಪುಟ್ಟ ಕಾರ್ಯಗಳಿಗೆ ನಾವು ಬಳಸ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ ಪಂಚಾಯತಿಯಲ್ಲಿ ಏನು ಸದಸ್ಯರಿದ್ದಾರೆ ಎಲ್ಲ ಸದಸ್ಯರೂ ನಮಗೆ ಅಷ್ಟೇ ಸಹಕಾರವನ್ನು ನೀಡಿ ಪಂಚಾಯತಿ ಅಭಿವೃದ್ಧಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಆಮೇಲೆ ನಿಮ್ಮ ಇದಕ್ಕೆ ಹೋಬಳಿ ನಿಮ್ಮ ಗ್ರಾಮ ಪಂಚಾಯತಿಗೆ ಏನಾದರೂ ಅನುದಾನಗಳು ಸರ್ಕಾರದಿಂದ ಬಂದಿರತಕ್ಕಂಥದ್ದು 15ನೇ ಹಣಕಾಸು ಬಂದಿದೆ. 15ನೇ ಹಣಕಾಸು ಬಂದಿರತಕ್ಕಂಥ ಹಣಕಾಸಿನಲ್ಲಿ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಮೇಂಟೆನೆನ್ಸ್ಗೆ ಇಟ್ಕೊಂಡಿದ್ವಿ. ಸಣ್ಣ ಪುಟ್ಟ ಕೆಲಸಗಳಿಗೆ ಅದನ್ನು ಬಳಕೆ ಮಾಡಿದ್ದೀವಿ. ಆಮೇಲೆ ರಸ್ತೆಗಳು ಅದಕ್ಕೆ ಕೆಲವು ಒತ್ತು ನೀಡಬೇಕಂತ ಅದೆಲ್ಲ NREGಯಲ್ಲಿ ಮಾಡ್ತಾ ಇದ್ದೀವಿ. ಚರಂಡಿ ಆಗ್ಬೋದು, ರಸ್ತೆ ಆಗ್ಬೋದು, ಅಥವಾ ರಿಪೇರಿ ಆಗ್ಬೋದು, ಸ್ಕೂಲ್ ಬಿಲ್ಡಿಂಗ್ಸ್ ಆಗ್ಬೋದು, ಅಂಗನವಾಡಿ ಕಟ್ಟಡ ಆಗ್ಬೋದು, ಅಥವಾ ಬೇರೆ ಕಾಮಗಾರಿಗಳು ಯಾವುದೇ ಇದ್ರೂ ಕೂಡ ನರೇಗಾದಲ್ಲಿ ಮಾಡಿದ್ವಿ. ಕೆಜೆಹಳ್ಳಿ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ಇಡೀ ಗೌರ್ಮೆಂಟು ನಮಗೆ ಎಲ್ಲ ವರಮಾನವೂ ಬರ್ತದೆ, ಎಲ್ಲ ಪಂಚಾಯತಿ ಕೊಟ್ಟಿದ್ರಿ ಅಂತ ಹೇಳ್ತಾರಲ್ಲ. ನಾವೇನು ಕೊಟ್ಟಿದ್ದಾರೆ ನಮ್ಮ ಪಂಚಾಯತಿಗೆ? 50 ಫೈನಾನ್ಸ್ ಒಂದು ಬಿಟ್ಟರೆ ಏನು ಕೊಟ್ಟಿಲ್ಲ ನಮ್ಮ ಪಂಚಾಯತಿಗೆ. ಸುಮ್ಮನೆ ನಮಗೆ ದುಡ್ಡು ಕುಣಿಸೋದಕ್ಕೆ ಏನೋ ಬರ್ತದೆ, ಪಂಚಾಯತಿಗೆ ಏನೋ ಬರ್ತದೆ. ನಾವು ಹಿಂಗೆ ಮೇಂಟೈನ್ ಮಾಡೋದು ಹೇಳಿ? ಇಡೀ ನಮ್ಮ ಹಳ್ಳಿಗಳು ನೋಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಹದ್ದುಗಟ್ಟೋಗಿದೆ ನಮ್ಮ ಹಳ್ಳಿಗಳು. ಆ ಸಿಲಿಂಡರ್ಗಳು ತೆಗೆಯೋದಕ್ಕಾಗೋದಿಲ್ಲ. ಆ ಊರುಗಳಲ್ಲಿ ನೋಡಿದರೆ ನಮ್ಮನ್ನು ಹೋಗಿದ ತಕ್ಷಣ ಒಳ್ಳೆ ನಂಬರ್ಸಪ್ಪ ನೀವು ಅಂತ ನಮ್ಮನ್ನ ಇದು ಮಾಡ್ತಾರೆ, ಪ್ರೊಸೆಸ್ ಮಾಡ್ತಾರೆ.
ದೇವರು ಇವರು ಜನ ಎಲ್ಲ ಕೊಟ್ಬಿಟ್ಟಿದ್ರಿ ಪಂಚಾಯತಿಗೆ. ಏನು ಕೊಟ್ಬಿಟ್ಟಿದ್ರೆ ಎಲ್ಲ ಪಂಚಾಯತಿಗೆ? ಯಾವ ಗೌರ್ಮೆಂಟ್ ಕೊಟ್ಟಿದ್ದಾರೆ? ನರೇಗಾ ಬರ್ತದೆ, ಅದು ಕೂಡ ನಿಲ್ಸಾಕಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನಾದ್ರು ಸ್ಕೀಮ್ಗಳು ಬಂದವೆ? ನಮ್ಗೆ ಏನ್ ಸ್ಕೀಮ್ ಇಲ್ಲ ಸರ್. ಏನ್ ಸರ್ ಸ್ಕೀಮ್ ಇದೆ? ನಮ್ಮಲ್ಲಿ ನಮ್ಮ MLA ನಮ್ಮವರಲ್ಲ, ಇನ್ನೊಂದು ನಮ್ಮವರಲ್ಲ. ನಮ್ಗೆ ಯಾರು ಸರ್ ಕೊಡ್ತಾರೆ? ಹೋಗ್ಲಿ ಈ ಪಂಚಾಯತಿಗೆ ಯಾವ MLA ಏನು ಬಜೆಟ್ ದುಡ್ಡಿಲ್ಲ ಸರ್. ಈ ಪಂಚಾಯತಿಯಲ್ಲಿ ಚರಂಡಿ ಬಜೆಟ್ ದುಡ್ಡಿಲ್ಲ ಸರ್. ಚರಂಡಿಗಳಲ್ಲಿ ಸೊಳ್ಳಿಗೆ ಕಿತ್ಕೊಂಡು ತಿಂತವೆ. ಆ ಸೊಳ್ಳಿಗೆ ರೋಗ ಬರ್ತದೆ. 24 hours ಎಲ್ಲರಿಗೂ ಕಾಯಿಲೆ ಆಗ್ಲಿವು, ಎಲ್ಲ ಮಲೇರಿಯಾ ಆಗ್ಲಿವು, ಏನೇನೋ ಕಾಯಿಲೆ ಆಗ್ಲಿವು. ನಾವ್ ಯಾರಿಗೆ ಹೇಳೋಣ ಹೇಳಿ? ನಿಮ್ಮ ಒತ್ತಾಯ ಏನು? ಸರ್ಕಾರದಿಂದ ಅನುದಾನ ಏನು ಬಿಡುಗಡೆ ಆಗಲಿ? ಏನು ಬರೋದೇ ಇಲ್ಲ. ಒಂದೇ ₹1 ಅನುದಾನ ಸುಮ್ಮನೆ ಹೇಳ್ಕೊಳ್ತಾರೆ ಅಷ್ಟೇ. ಏನಂತ ಎಲ್ಲಾ ಗ್ರಾಮ ಪಂಚಾಯತ್ ಕೊಟ್ಬಿಟ್ಟಿದ್ರಿ, ಎಲ್ಲಾ ಗ್ರಾಮ ಪಂಚಾಯತ್ ಕೊಟ್ಬಿಟ್ಟು ಏನ್ ಕೊಟ್ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತಿಗೆ? 2000 ಪೆನ್ಷನ್ ಕೊಡ್ತಾರಲ್ಲ ಸರ್. ಬರೀ ಬೋಗಸ್ ಗ್ಯಾರಂಟಿಗಳಾಗ್ತದೆ ಸರ್. ಒಂದೇ ₹1 ಹೆಲ್ಪ್ ಆಗ್ತಾ ಇಲ್ಲ. ಅದಕ್ಕೆ ನೀವು ಒತ್ತಾಯ, ನಿಮ್ಮ ಇದು ಬೇಡಿಕೆಗಳೇನು? ನಮ್ಮ ಬೇಡಿಕೆ ಇಷ್ಟೇ, ನಮ್ಗೆ ಏನಾದ್ರೂ ನಮ್ಮ ಪಂಚಾಯತಿಗೆ ಅನುಕೂಲ ಆಗೋ ತರ ಮಾಡ್ಕೊಡ್ಬೇಕು ಸರ್ಕಾರ. ಯಾವ ಸರ್ಕಾರ ಅದು? ಯಾವುದೇ ಯಾವ್ದೇ ಸರ್ಕಾರ ಆಗ್ಲಿ, ನಾವು ಈ ಸರ್ಕಾರ ಆ ಸರ್ಕಾರ ಅನ್ನಲ್ಲ. ಏನ್ ಮಾಡುತ್ತೆ? ರಾಜ್ಯ ಸರ್ಕಾರನೇ ಮಾಡ್ಬೇಕಾಗಿರೋದು. ಇನ್ ಯಾವ ಸರ್ಕಾರ ಮಾಡುತ್ತೆ? ನಮ್ಗೆ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಅನುದಾನ ಬಿಡ್ದಿದ್ದು ಇನ್ನೇನು ಸರ್ ನಾವು ಮಾಡೋ ಮೆಂಬರ್ಸ್ ಏನ್ ಮಾಡೋಣ? ಹಳ್ಳಿನಾಗ ನಾವೇನು ಜವಾಬ್ ಕೊಡೋಕ್ಕಾಗುತ್ತೆ? ಹಳ್ಳಿನ ಜವಾಬು ಕೊಡೋಕ್ಕೆ ಆಗೋದಿಲ್ಲ. ಇಲ್ಲೇನು ಇದ್ದ ನಾವು ತಗೊಂಡೋಗಿ ಕೊಡೋಕ್ಕೆ, ಅಲ್ಲಿ ಹಾಕಕ್ಕೆ ಏನು ಇಲ್ದಿದ್ದು ಹಿಂಗೆ ಆಗ್ತದೆ. ದಯವಿಟ್ಟು ಸರ್ಕಾರ ಗಮನ ಇಷ್ಟೇ ತರ್ತಾ ಇರೋದು. ಇಡೀ ನಮ್ಮ ಪಂಚಾಯತಿ ಎಲ್ಲ SC ST ಜಾಸ್ತಿ ಇದ್ದಾರೆ. ಈ ಪಂಚಾಯತಿಗೆ ಏನಾದರೂ ಅನುದಾನ ಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ. ಇದು KJD ಪಂಚಾಯತ್. ಬೇರೆ ಸೈಟ್ ಕೊಡಂಗಿಲ್ಲ, ಕೊಡೋದು ಯಾವುದು ಸೈಟ್